ಟ್ರೈಲರ್ ನೋಡಿದ ಮೇಲೆ ಏನನ್ಸುತ್ತೆ ಅಂದರೆ ಈ ಟ್ರೈಲರಲ್ಲಿ ಸ್ಟೈಲ್ ಇದೆ ಆದರೆ ಸಬ್ಸ್ಟೆನ್ಸ್ ಇರಲ್ಲ. ಇನ್ನು ಕೆಲ ಟ್ರೈಲರಲ್ಲಿ ಸಬ್ಸ್ಟೆನ್ಸ್ ಇತ್ತು ಆದರೆ ಸ್ಟೈಲ್ ಇರಲ್ಲ ಅಂತ. ಆದರೆ ದ ಡೆವಿಲ್ ಮೂವಿ ಟ್ರೈಲರ್ ನೋಡಿದ್ಮೇಲೆ ಸ್ಟೈಲು ಎದ್ದು ಕಾಣಿಸ್ತಿದೆ ಆದರೆ ಸಬ್ಸ್ಟೆನ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಬರೋಣ ಬನ್ನಿ. ಟ್ರೈಲರ್ನ ಪಾಸಿಟಿವ್ ವಿಚಾರಕ್ಕೆ ಬಂದರೆ ಮೊದಲು ಪಾಸಿಟಿವೇ ಆ ಸ್ಟೈಲ್ ಆ್ಯಂಡ್ ಸ್ವ್ಯಾಗು. ರಾಬರ್ಟ್ ಆದಮೇಲೆ ಡೆವಿಲ್ ಮೂವಿಲೇ ದರ್ಶನ್ ಅವ್ರನ್ನ ಈ ಥರ ಸ್ಟೈಲ್ ಆ್ಯಂಡ್ ಸ್ವ್ಯಾಗಲ್ಲಿ ಪ್ರೆಸೆಂಟ್ ಮಾಡಿರೋದು ಒಂದು ಒಳ್ಳೆ ಡಿಸಿಷನ್. ಈವನ್ ಆ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಆ್ಯಂಡ್ ಆ ರನ್ನಿಂಗ್ ಶಾಟು ಒನ್ ಆಫ್ ದ ಬೆಸ್ಟ್ ಶಾರ್ಟ್ ಇನ್ ಟ್ರೈಲರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೀರೋಸ್ಗೂ ಅವ್ರದ್ದೇ ಆದಂಥ ಒಂದು ಟ್ರೇಡ್ ಮಾರ್ಕ್ ಸ್ಟೈಲ್ ಇರುತ್ತೆ. ದರ್ಶನ್ ಅವರ ಹೈಟ್ ಪ್ರಕಾರ ರನ್ನಿಂಗ್ ಶಾಟು ಅವರ ಎಲ್ಲ ಮೂವಿಲೂ ಕೂಡ ಚೆನ್ನಾಗಿ ವರ್ಕ್ ಆಗಿರುತ್ತೆ. ಡೆವಿಲಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದು ಕೂಡ ಒಂದು ಇಂಪಾರ್ಟೆಂಟ್ ಸೀನಲ್ಲಿ ಪ್ಲೇಸ್ ಆಗಿರೋದು. ಇನ್ನು ಆ ಬೇಸ್ ವಾಯ್ಸ್ ಪ್ರಕಾಶ್ ವೀರ್ ಅವರು ಟ್ರೈಲರ್ನ ನರೇಷನ್ಗೆ ಬೇರೆ ಯಾವ ಕ್ಯಾರೆಕ್ಟರ್ನು ಚೂಸ್ ಮಾಡ್ದೇನೆ ದರ್ಶನ್ ಅವರ ವಾಯ್ಸ್ ಅಲ್ಲ, ದರ್ಶನ್ ಅವರ ಬೇಸ್ ವಾಯ್ಸ್ನೇ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಹೀರೋಯಿನ್ ಅವರ ವಿಚಾರಕ್ಕೆ ಬರೋದಾದರೆ ಮೊದಲೆಲ್ಲ ಕನ್ನಡ ಇಂಡಸ್ಟ್ರಿಲಿ ಹೀರೋಯಿನ್ಸ್ಗೆ ಡಬ್ಬಿಂಗ್ ಮಾಡೋಕ್ಕೆ ಅಂತಲೇ ಒಬ್ಬರು ಆರ್ಟಿಸ್ಟ್ ಇರ್ತಿದ್ರು. ಆದರೆ ದ ಡೆವಿಲ್ ಮೂವಿಲಿ ಹೀರೋಯಿನ್ ಅವರ ವಾಯ್ಸ್ನ ರಿಟೈನ್ ಮಾಡಿದ್ದಾರೆ. ಅದೊಂದು ಒಳ್ಳೆ ಡಿಸಿಷನ್. ಕ್ರಾಂತಿ ಮೂವಿಲಿ ಸ್ಟೈಲ್ ಇತ್ತು ಆದರೆ ಸಬ್ಸ್ಟೆನ್ಸ್ ಸ್ವಲ್ಪ ವೀಕ್ ಅನಿಸಿತ್ತು. ಆದರೆ ದ ಡೆವಿಲ್ ಮೂವಿಲಿ ಸಬ್ಸ್ಟೆನ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಬರೋಣ ಬನ್ನಿ. ಪ್ರಕಾಶ್ ವೀರ್ ಅವರು ಟ್ರೈಲರ್ನ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಮೊದಲೆಲ್ಲ ಚಿತ್ರದ ಒಂದು ಕಥೆಯನ್ನು ಇಟ್ಕೊಂಡೇ ಟ್ರೈಲರ್ನ ಕಟ್ ಮಾಡ್ತಿದ್ರು. ಆದರೆ ದ ಡೆವಿಲ್ ಟ್ರೈಲರ್ನ ಡಿಫ್ರೆಂಟಾಗಿ ಕಟ್ ಮಾಡಿದ್ದಾರೆ. ಒಂದೇ ಸೀನ್ ಟ್ರೈಲರ್ ಶಾರ್ಟ್ಸ್ನ ಸ್ಟಾರ್ಟಿಂಗಲ್ಲೂ ಪ್ರೆಸೆಂಟ್ ಮಾಡಿ ತಿರ್ಗಾ ಅದೇ ಸೀನ್ ಶಾರ್ಟ್ಸ್ನ ಲಾಸ್ಟಲ್ಲಿಕ್ಕೆ ಟ್ರೈಲರ್ನ ಪ್ರೆಸೆಂಟ್ ಮಾಡಿದ್ದಾರೆ. ಟೋಟಲಿ ಕಥೆನ ಬಿಟ್ಕೊಡದೆ ಥಿಯೇಟ್ರಲ್ಲೇ ಪೂರ್ತಿ ಮೂವಿ ನೋಡಲಿ ಅಂತ ಆಡಿಯನ್ಸ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಪ್ರಕಾಶ್ ಅವರು. ಇನ್ನು ಕಥೆಯ ಬ್ರೇಕ್ ಡೌನ್ ವಿಚಾರಕ್ಕೆ ಬಂದರೆ ಟ್ರೈಲರಲ್ಲಿ ಅಷ್ಟನ್ನು ಬಿಟ್ಕೊಟ್ಟಿಲ್ಲ, ಆದರೆ ಕೆಲ ಎಲಿಮೆಂಟ್ಸು ಕಾಡಕ್ಕೆ ಶುರು ಮಾಡಿದಂತೂ ಹೌದು. ಡೆವಿಲ್ ಬರ್ತ್ಡೇ ಟೀಸರ್ ನೋಡಿದ ಮೇಲೆ ಅನಿಸಿದ್ದು ದರ್ಶನ್ ಅವ್ರನ್ನ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಪ್ರಕಾಶ್ ವೀರ್ ಅವರು. ಫಾರ್ ಎಕ್ಸಾಂಪಲ್ ಆ ಡೈಲಾಗ್ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಅಂತ ಹೇಳಿ ಸಿಗರೇಟ್ ಹಚ್ತಾ ಇರೋದು, ತನ್ನದೇ ಆದ ಒಂದು ನಶೆಯಲ್ಲಿ ಒಂದು ಸ್ವ್ಯಾಗ್ ಮೂಮೆಂಟ್ನ ಎಂಜಾಯ್ ಮಾಡೋದು. ಅದಕ್ಕೆ ಕಾರಣ ಆ ಗ್ರೀನ್ ಪಿಲ್ ಹಾಗೂ ರೆಡ್ ಪಿಲ್ ಆಗಿದ್ರೂ ಆಗಿರ್ಬೋದು. ಇನ್ನು ಟ್ರೈಲರಲ್ಲೂ ಕೂಡ ಸುಮ್ಮನೆ ಯಾವುದೋ ಮಾಸ್ ಕೌಂಟರ್ ಡೈಲಾಗ್ನ ಹಿಡ್ದೇನೆ ಕತೆಗೆ ಸಂಬಂಧಪಟ್ಟಂತೆ ಅವಲಕ್ಕಿ ಪವಲಕ್ಕಿ ಆ ಥರ ಡೈಲಾಗ್ನ ಯೂಸ್ ಮಾಡಿಕೊಂಡು ಕತೆಯನ್ನು ಅದರ ಮೂಲಕ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಪ್ರಕಾಶ್ ವೀರ್ ಅವರು. ನೆಕ್ಸ್ಟು ನಾನು ಕೂತಿದ್ದ ಚೇರಲ್ಲಿ ಯಾರು ಕುತ್ಕೋಬಾರ್ದು ಅಂತ ಯಾರಿಗೆ ಹೇಳ್ತಾರೋ ಅವರೇ ಕುರ್ಚಿಗೆ ಆಸೆ ಪಡೋದು, ಕೋರ್ಟಲ್ಲಿ ಇರೋ ಮೇನ್ ಕ್ಯಾರೆಕ್ಟರ್ನ ರಿಲೀಸ್ ಮಾಡ್ಸೋಕ್ಕೆ ಪ್ರೊಟೆಸ್ಟ್ ಮಾಡೋದು, ಹಾಗೆ ಪೊಲಿಟಿಷಿಯನ್ಗೂ ಧನುಷ್ಗೂ ಅಲ್ಲ ದ ಡೆವಿಲ್ಗೂ ಏನು ಸಂಬಂಧ ಇವೆಲ್ಲ ಮೂವಿ ನೋಡಿದ್ಮೇಲೆ ನಮಗೆ ಗೊತ್ತಾಗೋದು. ಇನ್ನು ಟ್ರೈಲರ್ನ ನೆಗೆಟಿವ್ ವಿಚಾರಕ್ಕೆ ಬರೋದಾದರೆ ಟ್ರೈಲರ್ನ BGM ತಮಿಳ್ ಅರಸನ್ ಮೂವಿಯ BGMನ ನೆನಪಿಸಿದ್ದು. ಸ್ಪೆಷಲಿ 0:55 ಅಲ್ಲಿ ಬರೋ ಒಂದು BGM ಶಾಟು. ಇನ್ನೊಂದು ಟ್ರೈಲರಲ್ಲಿ ನೆಗೆಟಿವ್ ಅನಿಸಿದ್ದು ಅದು BGM ಪ್ರಕಾರ. BGM ತುಂಬಾ ವೀಕ್ ಅನಿಸ್ತು, ಸ್ಪೆಷಲಿ ಆ ಟ್ರೈಲರ್ ಕಟ್ಗೆ. ಫಾರ್ ಎಕ್ಸಾಂಪಲ್ ಬರ್ತ್ಡೇ ಟೀಸರ್ಗೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದರು ಅಜ್ನೀಶ್ ಅವರು, ಆದರೆ ಟ್ರೈಲರ್ಗೆ ತುಂಬಾ ವೀಕ್ ಅನಿಸ್ತು ಅವ್ರ BGM. ಇನ್ನು ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಹೇಳ್ತೀನಿ ಅಂದರೆ ಧನುಷ್ ಡೆವಿಲ್ ಏನಕ್ಕೆ ಆಗ್ತಾರೆ, ಇನ್ನು ಡೆವಿಲ್ ಆಗಿ ಏನನ್ನ ಮಾಡೋಕ್ಕೆ ಹೊರಟಿದ್ದಾರೆ, ಧನುಷ್ ಡೆವಿಲ್ ಅಂತ ಮುಖವಾಡ ಏನಕ್ಕೆ ಹಾಕೋತಾರೆ. ಆದರೆ ಪ್ರಕಾಶ್ ವೀರ್ ಅವರು ದರ್ಶನ್ ಅವ್ರನ್ನ ಟ್ರೈಲರಲ್ಲಿ ವಿಲನ್ನಾಗಿ ತೋರಿಸಿದ್ದಾರೆ, ಆದರೆ ಡೆವಿಲ್ ದ ಹೀರೋನೇ. ನನ್ನ ಈ ಟ್ರೈಲರ್ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ.